ಸೊ ಇದೇನಂದ್ರೆ ಇದೊಂದು ಒಳ್ಳೆ ಪ್ರಯತ್ನ. ಏನಂದ್ರೆ ನಾನು ಈ ತರ ಎಲ್ಲ ನೀವು ಏನಂದ್ರೆ ಈ ತರ ರೈತರು ನಿಜವಾಗ್ಲೂ ಮುಂದೆ ಬಂದ್ರೆ ಏನ್ ಬೇಕಾದ್ರೂ ನಮ್ಮ ಇಲಾಖೆಯಲ್ಲಿ ಇಲ್ದೆಲ್ಲ ಇದ್ರು ಸಹಿತ ನಾವ್ ಏನ್ ಬೇಕಾದ್ರೂ ರೈತರಿಗೆ ಒಂದ್ ಮಾಡ್ಕೊಡಕ್ಕೆ ಖಂಡಿತ ನಾವು ಒಳ್ಳೆ ರೀತಿನಲ್ಲಿ ಪ್ರಯತ್ನ ಮಾಡ್ತೀವಿ. ಈಗ ಆಯ್ತು, ಇದೇನು ಮಾಡ್ಬೇಡ್ರಿ, ಇದು ಹಿಂಗಿರ್ಲಿ ಆಯ್ತಾ. ಕಾಲಕ್ಕೆ ನೀರ್ ಕೊಡಿ ಆಯ್ತಾ. ಸ್ವಲ್ಪ ಇದು ಬೆಳ್ಕೊಂಡಾಗ ಮೆಣಸು ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ರಿ. ಏನ್ ಮಾಹಿತಿ, ಬರೀ ಬೆಳೆಯೋದಷ್ಟೇ ತಿಳಿದ್ರೆ ಸಾಕಾಗಲ್ಲ. ಇಲ್ಲಿ ತೆಗೀರಿ, ಇಲ್ಲಿ ಬೇಡ, ಇದೇನು ದೊಡ್ಡ ಶೇಡ್ ಅಲ್ಲ, ನಿಮಗೆ ಬೇರೆ ಟೈಮಲ್ಲಿ ಬಿಸಿಲು ಸಿಗುತ್ತೆ. ಇನ್ನೊಂದು ಮೆಣಸು ಬಗ್ಗೆ ಮಾಹಿತಿ ಇಟ್ಕೊಳ್ರಿ. ಸೊ ಇದೇನಂದ್ರೆ ಇದೊಂದು ಒಳ್ಳೆ ಪ್ರಯತ್ನ. ಏನಂದ್ರೆ ನಾನು ಈ ತರ ಎಲ್ಲ ನೀವು ಏನಂದ್ರೆ ಈ ತರ ರೈತರು ನಿಜವಾಗ್ಲೂ ಮುಂದೆ ಬಂದ್ರೆ ಏನ್ ಬೇಕಾದ್ರೂ ನಮ್ಮ ಇಲಾಖೆಯಲ್ಲಿ ಇಲ್ದೆಲ್ಲ ಇದ್ರು ಸಹಿತ ನಾವ್ ಏನ್ ಬೇಕಾದ್ರೂ ರೈತರಿಗೆ ಒಂದ್ ಮಾಡ್ಕೊಡಕ್ಕೆ ಖಂಡಿತ ನಾವು ಒಳ್ಳೆ ರೀತಿನಲ್ಲಿ ಪ್ರಯತ್ನ ಮಾಡ್ತೀವಿ ಆಯ್ತಾ. ಸೊ ಅದಕ್ಕೆ ನಾನು ಹೇಳೋದೆ ಅಂದ್ರೆ ವಿಶೇಷವಾಗಿ ಇದನ್ನ ಕಾಳುಮೆಣಸಿಗೆ ಸಂಬಂಧಪಟ್ಟಂಗೆ ಈಗ ನೀವು ನೋಡ್ತಾ ಇದ್ದೀರಾ. ಈಗ ನಾವೇನಂದ್ರೆ ಈ ಕಾಳುಮೆಣಸನ್ನ ನಾವು ತೆಂಗಲ್ಲಿ ಹಾಕ್ಬೋದು ಅಥವಾ ಅಡಿಕೆನಲ್ಲೂ ಹಾಕ್ಬೋದು, ಎರಡರಲ್ಲೂ ಹಾಕ್ಬೋದು. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ನಾವು ತೆಂಗಿನ ಅಡಿಕೆ ತೋಟ ಇದೆ. ನಾನು ಹೇಳೋದೇನೆಂದ್ರೆ ನೀವು ಅಡಿಕೆ ತೋಟಕ್ಕೆ ಹೋಗಾರ ಅಂತ ರೈತರು ಯಾರಾದರೂ ಇದ್ರೆ ನಾನು ಹೇಳೋದೇನೆಂದ್ರೆ ಒಂದು ಆಲ್ಟರ್ನೇಟ್ ಇದು ಅಂದ್ರೆ ಒಂದು ಅಡಿಕೆ ಗಿಡಕ್ಕೆ ಹಾಕಿದ್ರೆ ಒಂದ್ ಸಾಲ್ ಬಿಟ್ಟು ಇನ್ನೊಂದ್ ಸಾಲಿಗೆ ಹಾಕಿ ಅಂತ ಹೇಳ್ತೀನಿ. ನೀವು ಗಿಡ ನಾಟಿ ಮಾಡಿದಾಗ ಏನಂದ್ರೆ ನಾಟಿ ಮಾಡೋದು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡ್ತೀವಿ. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಕನಿಷ್ಠ ಅಂದ್ರೆ ನೀವು ತೆಂಗಿನ ಗಿಡದಲ್ಲಾದ್ರೆ 1 ಮೀಟರ್ ದೂರದಲ್ಲಿ ಹಾಕಿ. ನೀವು ನೋಡಿರ್ಬೋದು, ನೀವೆಲ್ಲ ಅಂದ್ರೆ ಎಲ್ಲಾದ್ರೂ ಎಲೆ ಬಳ್ಳಿ ಏನಾದ್ರು ಮಾಡಿದ್ರೆ ತೋಟಗಳು ನಿಮ್ಗೆ ಏನಾದ್ರು ನೋಡಿದ್ರೆ ನಿಮ್ಗೆ ಸೇಮ್ ಎಲೆ ಬಳ್ಳಿ ಹೆಂಗೆ ನಾಟಿ ಮಾಡ್ತಾರೆ, ಎಲೆ ಬಳ್ಳಿನೆಲ್ಲ ಸಾಮಾನ್ಯ ಅಡಿಕೆ ತೋಟಕ್ಕೆ ಮಾಡ್ತಾರೆ, ತೆಂಗಿಗೆ ಹಬ್ಸಲ್ಲ. ಬಟ್ ಏನಂದ್ರೆ ನಾವು ಮೆಣಸಿನ ಗಿಡ ಬಳ್ಳಿನ ತೆಂಗಿಗೆ ಹಬ್ಸ್ಬೋದು. ಇದು ಏನಂದ್ರೆ 1 ಮೀಟರ್ ದೂರದಲ್ಲಿ ನೀವು ಹಾಕಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಬೇರೆ ಅಲ್ಲಿ ಹಾಕೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಈಗ ರೂಟ್ ಝೋನ್ ಅಂತ ಏನಿರ್ತಲ್ಲ ಅಲ್ಲಿ ಏನಂದ್ರೆ 1 ಮೀಟರ್ ಅಗಲದಲ್ಲಿ ತುಂಬಾ ಬೇರ್ಗಳು ಇರ್ತವೆ. ನೀವು ನೋಡಿರ್ಬೋದು ತೆಂಗಿನದು ಬುಡದಲ್ಲಿ ಏನಾದ್ರು ನಮ್ಮ ಮಣ್ಣು ಅಗಿಯಕ್ಕೆ ಹೋದಾಗ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಅದು. ಸೊ ಅದರಿಂದ ಏನಂದ್ರೆ ನೀವು ಹಾಕೋದನ್ನ 1 ಮೀಟರ್ ಬಿಟ್ಟು ಸ್ವಲ್ಪ ದೂರದಲ್ಲಿ ಹಾಕಿ. ಅಡಿಕೆ ಗಿಡದಲ್ಲಾದ್ರೆ ಕನಿಷ್ಠ ಅಂದ್ರೆ 1 ಅಡಿಯಿಂದ 1.5 ಅಡಿ ದೂರದಲ್ಲಿ ಹಾಕಿದ್ರೆ ಬಹಳ ಒಳ್ಳೇದು. ಇದು ನಮ್ದು ಪೂರ್ವ, ಇದು ಉತ್ತರ. ಈ ಭಾಗದಲ್ಲಿ ಎಲ್ಲಾರು ತೆಗೆದ್ರೆ ಸಂಜೆ ಟೈಮಿಂದು ಬಿಸಿಲು ಬೀಳಬಾರ್ದು ಅಷ್ಟೇ. ಅದಕ್ಕೂ ಅದಷ್ಟೇ ಇಂಪಾರ್ಟೆಂಟ್. ಹಾ, ಈಗ ಹೆಂಗ್ ಗೊತ್ತಾ, ಯಾಕೆ ತೀರಾ ದೂರನೂ ಹೋಗ್ಬೇಡಿ. ನಾಳೆ ದಿವಸ ಹೆಂಗ್ ಮಾಡ್ಬೋದು ಗೊತ್ತಾ, ನೀವು ತೆಂಗಿ ಗುಣಿ ಮಾಡ್ಬೋದು ಅಲ್ವಾ. ಆ ಗುಣಿ ಒಳಗೇನೆ ಇದನ್ನ ತಂದ್ಕೊಂಡ್ಬಿಟ್ರೆ ನೀವು ಅದನ್ನ ಡಿಸ್ಟರ್ಬ್ ಮಾಡೋ ಪ್ರಶ್ನೆನೇ ಬರಲ್ವಲ್ಲ. ಗುಣಿ ಮಾಡ್ತಿರಲ್ವೇನ್ರಿ. ಈಗ ಮುಂಚೆ ಗುಣಿ ನೀರ್ ಬಿಡ್ತಿರ್ಲಿಲ್ವಾ, ಆ ಗುಣಿ ನೀರ್ ಬಿಡೋದಕ್ಕೆ ಎಷ್ಟು ಗುಣಿ ಮಾಡ್ಕೊಂತೀವಿ, ಅದ್ರೊಳಗೆ ಅದ್ ಬಂದ್ಬಿಟ್ರೆ ಮುಗಿದೋಯ್ತಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಮಾಹಿತಿ ಹೇಳ್ತಾ ಇದೀನಿ. ಮೆಣಸು ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ರಿ. ಏನ್ ಮಾಹಿತಿ, ಬರೀ ಬೆಳೆಯೋದಷ್ಟೇ ತಿಳಿದ್ರೆ ಸಾಕಾಗಲ್ಲ. ಇಲ್ಲಿ ತೆಗೀರಿ, ಇಲ್ಲ 1 ಮೀಟರ್ ದೂರ ಇಲ್ಲಿಗೆ ತೆಗೀರಿ ಆಯ್ತಾ. ಇನ್ನೂ ಒಂದು ಸುಲಭನಾಗಿರೋದ ಏನ್ ಗೊತ್ತಾ, ಎಲ್ಲಿ ಅಂತ ಹೇಳ್ತೀನಿ ಕೇಳ್ರಿ. ನಿಮ್ಮ ಅಡಿಕೆ ತೋಟ ಇದ್ರೆ ಡೆಫಿನೆಟ್ ಆಗಿ ಈ ಕಡೆ ಡ್ಯಾಮೇಜ್ ಆಗಿರುತ್ತೆ. ಅದಕ್ಕೆ ಕರೆಕ್ಟಾಗಿ ಅಳತೆಗೆ ತಕ್ಕೊಳ್ರಿ. ಯಾವಾಗ ಅಂದ್ರೆ ಬಿಸಿಲು ಸಂಜೆ 3-4 ಗಂಟೆ ಟೈಮ್ ಬಿಸಿಲು ಅದೇನೆ ಡ್ಯಾಮೇಜ್ ಮಾಡೋದು ನಿಮ್ಗೆ. ಆಮೇಲೆ ಈಗ ಈ ತರ ಶೇಡ್ ಇದ್ದಾಗ ಏನು ಬೇಡ, ಇದೇನು ದೊಡ್ಡ ಶೇಡ್ ಅಲ್ಲ, ನಿಮಗೆ ಬೇರೆ ಟೈಮಲ್ಲಿ ಬಿಸಿಲು ಸಿಗುತ್ತೆ. ಇನ್ನೊಂದು ಮೆಣಸು ಬಗ್ಗೆ ಮಾಹಿತಿ ಇಟ್ಕೊಳ್ರಿ. ಮೆಣಸು ಏನೇನಕ್ಕೆ ಬಳಸ್ತಾರೆ, ಮಸಾಲೆಗೆ ಬಳಸ್ತಾರೆ ಅಷ್ಟೇ ಅಲ್ಲ, ಔಷಧಿಗೆ ಹೋಗುತ್ತೆ. ನೆನ್ಪಿಟ್ಕೊಂಡಿರಿ, ಮೆಣಸು ಬರೀ ತಿನ್ನಕ್ಕಲ್ಲ ಔಷಧಿಗೂ ಹೋಗುತ್ತೆ. ಅದು ನಿಮಗೆ ಮಾಹಿತಿಗಿರ್ಲಿ, ಗೊತ್ತಾಯ್ತಾ. ಪೈಪರಿನ್ ಅಂತ ಹೇಳಿ ಒಂದು ಕಂಟೆಂಟ್ ಇರುತ್ತೆ, ಆ ಕಂಟೆಂಟ್ ಕಂಪಲ್ಸರಿ ಔಷಧಿಗೆ ಹೋಗುತ್ತೆ, ಗೊತ್ತಾಯ್ತಾ. ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಣಸು ಎಲ್ಲಿ ಬೆಳಿತಾರೆ? ಅಲ್ಲ, ಹೇಳಿ. ಸಕಲೇಶ್ಪುರ, ಮೂಡಿಗೆರೆ ಜಾಸ್ತಿ. ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಜಾಸ್ತಿ ಬೆಳಿತಾರೆ ಆಯ್ತಾ. ಭಾರತದಲ್ಲಿ ಎಲ್ಲಿ ಬೆಳಿತಾರೆ? ಅಲ್ಲ, ಕೇರಳದಲ್ಲಿ ಹೈಯೆಸ್ಟ್. ಕೇರಳ ಆದ್ಮೇಲೆ ಕರ್ನಾಟಕ, ಗೊತ್ತಾಯ್ತಾ. ಅದಲ್ದಲೆ ಮಹಾರಾಷ್ಟ್ರದಲ್ಲಿ ಬೆಳಿತಾರೆ, ಅಂಡಮಾನ್ ನಿಕೋಬಾರ್ ಅಲ್ಲಿ ಬೆಳಿತಾರೆ. ಆಮೇಲೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಂತ ಕರಿತೀವಿ, ಯಾವುವು ತ್ರಿಪುರ, ಅಸ್ಸಾಮು, ಮೇಘಾಲಯ, ನಾಗಾಲ್ಯಾಂಡು, ಅಲ್ಲಿ ಬೆಳಿತಾರೆ. ಗೊಬ್ಬರ ತಗೊಂಬನ್ನಿ, ಗೊಬ್ಬರ, ಬೇವಿನಿಂಡಿ ಹೇಳಿದ್ರೆ ತಾಂಬರಿವೆ. ನಾನು ಇಲ್ಲ ಬಿಚ್ಚಿದ್ದೆ ಇಲ್ವಾ ಇಲ್ಲಿ? ಅಗಲ ಮಾಡಬೇಡಿ,
ಇಲ್ಲ ಮಾಡ್ಲಿ ಬಿಡ್ರಿ, ಯಾಕೆ ಬೇಡ, ಬೇಕು ಅಗಲ ಮಾಡ್ಲೇಬೇಕು, ಆಯ್ತಲ್ವಾ? ಈಗ ಇಷ್ಟು ತೆಗೆದ್ಮೇಲೆ ಈ ಕೆಳಗಡೆ ತೆಗಿತಿರಲ್ಲ ಮಣ್ಣು ಸಪರೇಟ್ ಆಗಿ ಹಾಕೊಳ್ಳಿ. ಈ ಮಣ್ಣನ್ನ ಸಪರೇಟ್ ಆಗಿ ಹಾಕೊಳ್ಳಿ. ತಡ್ರಿ ಇಲ್ಲಿ, ಯಾಕೆ ಹೇಳ್ತೀನಿ ತಡ್ರಿ ಇಲ್ಲಿ. ಇದು ಟಾಪ್ ಸಾಯಿಲ್ ಅಂತ ಕರಿತೀವಿ, ಮೇಲ್ಗಡೆ ಮಣ್ಣು, ಆಯ್ತಾ? 1 ಇಂಚು ಮಣ್ಣು ಫಾರ್ಮೇಶನ್ ಆಗಕ್ಕೆ ಎಷ್ಟು ದಿನ ಬೇಕು ಹೇಳಿ? ಗೊತ್ತಾಯ್ತಲ್ವಾ? ಅರ್ಥ ಆಯ್ತಲ್ವಾ? ಈ 1 ಇಂಚಿಗೆ 700 ವರ್ಷ ಅಂತ ಇವ್ರು ಹೇಳ್ತಾವ್ರೆ. ಇರ್ಲಿ, ತೀರಾ 200 ಕಮ್ಮಿನೇ ಮಾಡಿಕೊಳ್ಳೋಣ, 500 ಅಂತಲೇ ಇಟ್ಕೊಳ್ಳಿ. ನೀವು ಈ ಮಣ್ಣನ್ನೆಲ್ಲ ತೆಗೆದ್ಬಿಟ್ಟು ಹಾಕಿ, ಈ ಕೆಳಗಡೆ ಮಣ್ಣು ಇದರಲ್ಲಿ ಇನ್ನೂ ಏನು ಇರಲ್ಲ, ಒಂದು ಮೈಕ್ರೋಬಿಯಲ್ ಆಕ್ಟಿವಿಟಿ ಇರಲ್ಲ, ಆಮೇಲೆ ಅದು ಕಾಂಪ್ಯಾಕ್ಟ್ ಆಗಿರುತ್ತೆ ಸಾಯಿಲ್ಲು, ಗೊತ್ತಾಯ್ತಾ? ಫಲವತ್ತತೆ ಇರಲ್ಲ, ಆಯಿತಾ? ನೀರು ಹಿಡ್ದು ಇಟ್ಕೊಳ್ಳೋ ಶಕ್ತಿ ಇರಲ್ಲ. ಸಾಹೇಬ್ರು ಹೇಳ್ತಿದ್ರಲ್ಲ, ಫೀಲ್ಡ್ ಕೆಪಾಸಿಟಿ ಇದು ಅಂತೇಳಿ, ಹಿಡಿತೇವ ಅಂತೇಳಿ, ಅದೇನು ಇರಲ್ಲ. ಈ ಮಣ್ಣನ್ನು ಬಳಸಿದ್ರೆ ಬಿಗಿನಿಂಗಲ್ಲಿ, ಆರಂಭದ ಹಂತದಲ್ಲಿ ಚೆನ್ನಾಗಿ ಬೇರು ಬಿಟ್ಕೊಂಡು ಬೆಳಬೇಕಾಗಿರೋ ಗಿಡಗಳು ಬೆಳೆಯಲ್ಲ. ಅದಕ್ಕೆ ಯೂಶ್ವಲಿ ಏನು ಹೇಳ್ತೀವಿ, ಇದು ಅಂತಲ್ಲ, ಯಾವುದೇ ಗಿಡಗಳನ್ನು ನಾಟಿ ಮಾಡಬೇಕಾದ್ರೆ ನೀವು ಮೇಲ್ಗಡೆ ಮಣ್ಣೇನಿರ್ತಲ್ಲ, ಟಾಪ್ ಸಾಯಿಲ್ ಅಂತ ಕರಿತೀವಿ, ನಮ್ಮ ಭಾಗದಲ್ಲಿ 7ರಿಂದ 8 ಸೆಂಟಿಮೀಟ್ರು ಅಥವಾ 10 ಸೆಂಟಿಮೀಟ್ರ್ವರೆಗೂ ಇರ್ತಕ್ಕಂಥ ಮಣ್ಣನ್ನು ಪ್ರತ್ಯೇಕವಾಗಿ ತೆಗೆದಿಟ್ಕೋಬೇಕು, ಗೊತ್ತಾಯ್ತಲ್ವ? ಅದು ವೆರಿ ಇಂಪಾರ್ಟೆಂಟ್, ನಿಮ್ಮ ಗೊಬ್ಬರಕ್ಕಿಂತ ಇಂಪಾರ್ಟೆಂಟ್ ಆ ಮಣ್ಣು, ಗೊತ್ತಾಯ್ತಲ್ವ? ಒಂದು. ಎರಡನೇದು, JCBಲೆಲ್ಲ ಗುಂಡಿ ಹೊಡಿಸ್ತೀರಾ, ಹೌದಲ್ವ? ಅವಾಗ ಹೆಂಗೆ ಮಾಡೋದು ಸರ್ ಅಂತ ಕಂಪಲ್ಸರಿ ಅವಾಗಲೂ ಕೂಡ ಮೇಲ್ಗಡೆದು ಏನು 1 ಬಕೆಟ್ 2 ಬಕೆಟ್ ತೆಗಿತಾನಲ್ಲ, ಅದನ್ನು ಸಪ್ರೇಟಾಗಿ ಪಕ್ಕಕ್ಕೆ ಇಟ್ಕೊಳ್ಳೇಬೇಕು ನೀವು. ಆ ಮಣ್ಣು ದುಡ್ಡು ಕೊಟ್ಟರು ಸಿಗಲ್ಲ ನಿಮಗೆ, ಗೊತ್ತಾಯ್ತಲ್ವಾ? ದಯಮಾಡಿ ನೀವು ಟಾಪ್ ಸಾಯಿಲ್ ಏನಿರುತ್ತೆ ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಈ ಕೆಳಗಡೆದ ಮಣ್ಣು ಏನು ತೆಗಿತೀರ ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಈ ಟಾಪ್ ಸಾಯಿಲ್ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿ ಅದರೊಳಗೆ ನೀವು ಗಿಡ ನೆಟ್ಟರೆ ಚೆನ್ನಾಗಿ ಗಿಡ ಬರ್ತವೆ, ಗೊತ್ತಾಯ್ತಲ್ವಾ? ಇದೇ ಗಿಡ ಅಂತಲ್ಲ, ಎಲ್ಲ ಗಿಡಕ್ಕೂ ನಾವು ಹೇಳ್ತಾ ಇರೋದು. ನಾವು ಎಲ್ಲ ಕೆಲಸ ಮಾಡ್ತೀವಿ, ಆದರೆ ಕ್ರಮಬದ್ಧವಾಗಿ ಮಾಡಲ್ಲ. ನಾವು ಕ್ರಮಬದ್ಧವಾಗಿ ಮಾಡಿದ್ರೆ ಅಷ್ಟೇ ನಾವು ಕೃಷಿಯಲ್ಲಿ ಲಾಭದಾಯಕ ಕಾಣಕ್ಕೆ ಸಾಧ್ಯ ಅಥವಾ ಸಕ್ಸಸ್ ಆಗಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವೆಲ್ಲ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಹಿತಿ ಇರಲಿ ಅಂತ. ನಾವು ಬಂದು ನಿಮ್ಮೆಲ್ಲ ಮೆಂಬರ್ಸ್ಗೂ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಿಮಗೆ ಗೊತ್ತಿದ್ರೆ ನೀವು ಅಲ್ಲಿಂದ ಹೇಳ್ಬೋದು. ಏನಾಗಿದೆ ವ್ಯವಸ್ಥೆ ಅಂತಂದರೆ, ಹಾಕಬೇಕು, ಹಾಕ್ತಾರೆ, ಆದರೆ ಹೆಂಗೆ ಹಾಕಬೇಕು, ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅರ್ಥ ಆಯ್ತಲ್ವಾ? ತೆಗೀರಿ, ಈ ಮಣ್ಣು ತೆಗೀರಿ. ಈಗ ಸಪ್ರೇಟಾಗಿ ಹಾಕಬೇಕು. ಇರ್ಲಿ, ಸಪ್ರೇಟ್ ಆಗಿದೆ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟು, ಮಣ್ಣು ಕೊಡ್ತಾರಲ್ವಾ ಕೆಲವ್ರು ಜಮೀನವರು, ಲೋಡ್ಗೆ 100 ರೂಪಾಯಿ 200 ರೂಪಾಯಿ 200 ರೂಪಾಯಿಗೆ ಮೇಲ್ಗಡೆ ಒಂದು ಮೀಟರ್ ಅಷ್ಟು ಮಣ್ಣು ಕೊಡ್ತಾರಲ್ವಾ, ಆ ಮಣ್ಣು ಕೊಡೋದು ಜಮೀನು ಮಾರ್ದಂಗೆ ಅದು. ಆಮೇಲೆ ಇನ್ನೂ ಒಂದು ಮಾಡಿರ್ತೀರ ನೀವು ರೈತರು, ಫ್ರೀ ಆಗಿರೋ ಟೈಮ್ ಹೇಳ್ತಾ ಇದ್ದೀನಿ, ಜಮೀನುಗಳಲ್ಲೆಲ್ಲ ಮಟ್ಟ ಮಾಡಿಸ್ತೀರಲ್ವ ನೀವು, ಈ ಗದ್ದೆ ಈ ಮುಂಚೆ ಮಾಡೋರು ಈಗಲೂ ಮಾಡ್ತಾರೆ, ತೆಂಗಿನ ಸಸಿ ಇಡೋದಕ್ಕೆಲ್ಲ ಪುದಿ ಹಾಕಿಸ್ತೀರಲ್ವಾ, ನೀವೇನು ಮಾಡ್ತೀರಾ, JCBಯಲ್ಲಿ ಮುಂದಗಡೆ ಮಣ್ಣು ತಗೊಂಡೋಗಿ ಬದು ಹಾಕ್ತೀರಾ. ಅದನ್ನ ಮಾಡಬೇಡ್ರಿ. ಅದನ್ನ ಮಾಡೋದಾದ್ರೂ ನೀವು ಹೆಂಗೆ ಟಾಪ್ ಸಾಯಿಲ್ನ ಸಪ್ರೇಟಾಗಿ ಇಟ್ಕೊಂಡು ಕೆಳಗಡೆ ಮಣ್ಣನ್ನು ನೂಗ್ಸಿ ಆಮೇಲೆ ಆಟ ಮಾಡಬೇಕು. ಏನಿದೆ ಬೇರೆ ಕೆಲಸ ಏನಿದೆ? ನೀವೆಲ್ಲ ರೈತರಲ್ವಾ? ಒಂದು ಹೇಳ್ತೀನಿ ತಡ್ರಿ, ಇಲ್ಲಿ ನಮ್ಮ ರೈತರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದೆ. ಮಣ್ಣಲ್ಲಿ ಫಲವತ್ತತೆ ಬರೋದು, ಇಲ್ಲಿ ಕೇಳ್ರಿ, ಇಲ್ಲಿ ಮಣ್ಣಲ್ಲಿ ಫಲವತ್ತತೆ ಬರೋದು ಮಣ್ಣಿಂದ ಅಲ್ಲ, ಮಣ್ಣಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ, ಮಣ್ಣಲ್ಲಿರ್ತಕ್ಕಂಥ ಎರೆಹುಳುವಿಂದ, ಗೊತ್ತಾಯ್ತಲ್ವಾ? ನಾವು ಮಣ್ಣಿಗೆ ಹಾಕ್ತಕ್ಕಂಥ ಸಾವಯವ ಗೊಬ್ಬರದಿಂದ ಹೊರತು ಮಣ್ಣಿಗೆ ಫಲವತ್ತತೆ ಬರುತ್ತೆ ಹೊರತು ಮಣ್ಣಲ್ಲೇನು ನಿಮಗೆ ಬೇಕಾಗಿರೋದೆಲ್ಲ ಇರಲ್ಲ, ಗೊತ್ತಾಯ್ತಲ್ವಾ? ನೀವು ಫಲವತ್ತತೆ ಮಾಡಬೇಕು ಮಣ್ಣನ್ನು ಅಂತಂದರೆ ಅದನ್ನ ಆರೋಗ್ಯನ ನೀವು ಕಾಪಾಡಬೇಕು. ಅದನ್ನ ಆರೋಗ್ಯ ಕಾಪಾಡಿದ್ರೆ ಅದು ಫಲವತ್ತತೆ ಆಗುತ್ತೆ. ನೀವು ಅದು ಬಿಟ್ಬಿಟ್ಟು ಫಲವತ್ತಾಗಿರೋ ಮಣ್ಣು ಬೇರೆ ಕಡೆ ಐತೆ ಅಂತ ತಂದು ಇಲ್ಲಿಗೆ ಹಾಕಿದ್ರೆ ಖಂಡಿತ ಮಣ್ಣು ಫಲವತ್ತತೆ ಆಗೋದಿಲ್ಲ. ಅದನ್ನ ತಿಳ್ಕೊಳ್ಳಿ. ಕಡೆ ಪಕ್ಷ ನೀವು ಇಷ್ಟು ಗುಂಡಿ ತೆಗಿಲಿಲ್ಲ ಅಂತಂದ್ರೆ, ನಾನು ಹೇಳಿದ್ನಲ್ವಾ, ಈಗ ನೀವು ತೆಗೆದಿರೋದು ಕೂಡ 40 ಸೆಂಟಿಮೀಟರ್ ಇರ್ಬೋದು, ನಾವು ಹೇಳಿರೋದು 50 ಸೆಂಟಿಮೀಟ್ರು. ಕಂಪಲ್ಸರಿ ನೀವು 50 ಸೆಂಟಿಮೀಟರ್ ಗುಂಡಿ ತೆಗಿಲೇಬೇಕು. 45ರಿಂದ 50 ಸೆಂಟಿಮೀಟ್ರದು ಚೌಕಾಕಾರದ ಗುಂಡಿ ತೆಗೆದು, ಬೇಡ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ರಿ, ನನ್ನ ಮಾತು ಕೇಳ್ರಿ. ಇಲ್ಲಿ ತೆಗ್ದಿರೋದು ಇದ್ರ ಕೆಳಗಡೆ ಇರೋ ಮಣ್ಣು ಹಾಕ್ರಿ, ಬಾಣ್ಲಿ ಕೆಳಗಿರೋ ಮಣ್ಣು ಹಾಕ್ರಿ.
ತಡೀರಿ. ಈಗ ಈ ಕೊಟ್ಟಿಗೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡ್ರಿ ಆ ಮಣ್ಣಿಗೆ. ಹಾಂ ಸಾಕು ಸಾಕು. ಈಗ ಮಿಕ್ಸ್ ಮಾಡ್ರಿ ಅದನ್ನ. ಈ ತರ ಗೊಬ್ಬರ ಆಗಲ್ಲ. ಈಗ ಗುಂಡಿ ತೆಗೆದ್ರಲ್ಲ ಫಸ್ಟಿಗೆ ಮೇಲ್ಗಡೆ ಮಣ್ಣು ಹಾಕ್ಸಿದ್ರಲ್ಲ ಅದು ಎಷ್ಟು ಒಂದ್ 7-8 ಇಂಚು ನಮ್ಮ ಭಾಗದಲ್ಲಿ ಅಷ್ಟೇ, ಅದರಿಂದ ಕೆಳಗೆ ಹೋಗಂಗಿಲ್ಲ. ಬೇವಿನ ಹಿಂಡಿ ಹಾಕಿ ಮಿಕ್ಸ್ ಮಾಡ್ಬೋದು ತಿರ್ಗಾ. ಸರ್ ಏನ್ ಗೊತ್ತಾ, ಈಗ ಟಾಪ್ ಸಾಯಿಲ್ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅಂತ, ಟಾಪ್ ಸಾಯಿಲ್ ಹಾಕೊಂಡಿದ್ದೀರಾ, ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀರಾ, ಗುಂಡಿ ಇನ್ನೂ ದೊಡ್ಡದಾಗಬೇಕು. ನಾನು ಈಗಲೇ ಹೇಳಿರ್ತೀನಿ ಆಯ್ತಾ. ಇದು ನೀವು ತೆಗೆದಿರೋದು ಗುಂಡಿ ಸಾಕಾಗಲ್ಲ. ಲೇಬರ್ ಬಿಟ್ಟು ಒಂದು 45 ಸೆಂಟಿಮೀಟ್ರ್ ಉದ್ದ ಅಗಲ ಆಳದ ಗುಂಡಿ ತೆಗ್ಸ್ರಿ. ಮೇಲ್ಗಡೆ ಒಂದು 7-8 ಇಂಚಿನ ಮಣ್ಣನ್ನ ಸಪ್ರೇಟಾಗಿ ಇಟ್ಕೊಳ್ಳಿ, ಗೊತ್ತಾಯ್ತಾ. ಆ ಮಣ್ಣನ್ನು ನೀವೇನು ಒಂದು 5 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ, ಆ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕಾದ್ರೆ ಆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಒಂದು 50 ಗ್ರಾಮ್ ಅಷ್ಟು ಟ್ರೈಕೋಡರ್ಮನು ಕೂಡ ಮಿಕ್ಸ್ ಮಾಡಬೇಕು, ಗೊತ್ತಾಯ್ತಲ್ವಾ. ಅದ್ರ ಜೊತೆಗೆ ಒಂದು 2 kg ಬೇವಿನ ಹಿಂಡಿ ಹಾಕಬೇಕು. ಇಷ್ಟನ್ನು ಹಾಕಿ ನೀವು ಕ್ಲೀನಾಗಿ, ಇದು ಈಗಲ್ಲ ಬೇಡ ಅದು ನಾನು ಹೇಳ್ತೀನಿ ಆಮೇಲೆ, ಸ್ವಲ್ಪ ಆಮೇಲೆ. ಫಸ್ಟ್ ನಾಟಿ ಮಾಡೋದು ಹೇಳ್ತಾ ಇದ್ದೀನಿ ಆಯಿತಾ. ನಾಟಿ ಮಾಡಿದಾಗ ಬೇರ್ ಬಿಟ್ಕೊಳಕ್ ಹಾಕ್ಬೇಕು ಫಸ್ಟ್, ಹಾಕಬೇಕು. ಅದನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಬೇಕಂತೇನಿಲ್ಲ, ಗೊತ್ತಾಯ್ತಾ. ನೀವು ಇದೇನಾಗುತ್ತೆ ಗೊತ್ತಾ, ನೀವು ಅದನ್ನು ಎಲ್ಲ ಮಿಶ್ರಣ ಮಾಡಿ ಒಂದು ಕಡೆ ಹಿಂಗೆ ಸೆಂಟ್ರಲ್ಲಿ ಯಾವತ್ತೇ ಆಗಲಿ, ಈಗ ಮಳೆಗಾಲ, ಮಳೆ ಬಂದಾಗ ನೀರು ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಮಣ್ಣು ಇಷ್ಟಕ್ಕೆ ಇರಲ್ಲ, ಸೆಟ್ಲ್ ಆಗುತ್ತೆ, ಗೊತ್ತಲ್ವಾ. ನೀವು ತೆಂಗಿನ ಗಿಡ ಹಾಕ್ದಾಗ ನೋಡಿರ್ತೀರಲ್ವಾ, ಇಳ್ಕೊಳುತ್ತೆ. ಇಳ್ಕೊಂಡಾಗ ಗಿಡ ಕೆಳಗೆ ಹೋಗಬಾರ್ದು. ಆ ಲೆಕ್ಕಾಚಾರದಲ್ಲಿ ಏನು ಮಾಡಬೇಕು, ನೀವು ಎಷ್ಟು ಗುಂಡಿ ತೆಗೆದಿರ್ತೀರೋ ಆ ಲೆಕ್ಕಾಚಾರಕ್ಕೆ ಮುಚ್ಚಿ ಮಧ್ಯಕ್ಕೆ ಗಿಡ ಹಾಕಿ, ಗೊತ್ತಾಯ್ತಾ, ಗಿಡ ಹಾಕಿ ಕ್ಲೀನಾಗಿ ಮೆಟ್ಟಿ ನೀರು ಕೊಡಬೇಕು. ವಾತಾವರಣ ಹಿಂಗಿದ್ರೂ ಚಿಂತೆ ಇಲ್ಲ, ಮಳೆ ಬರುತ್ತೆ ಅಂತ ಅಂದರೂ ಚಿಂತೆ ಇಲ್ಲ, ನೀರು ಕೊಡಬೇಕು. ನೀರು ಕೊಟ್ಟಾಗ ನೀರು ಸೆಟ್ಲ್ ಆಗುತ್ತೆ, ಗೊತ್ತಾಯ್ತಲ್ಲ. ಇನ್ನೂ ಟೆಕ್ನಿಕಲಾಗಿ ಮಾಡಬೇಕು ಅಂತಂದರೆ ಎಲ್ಲ ತುಂಬಿಬಿಟ್ಟು ಚೆನ್ನಾಗಿ ನೀರು ಇದ್ಬಿಡ್ರಿ, ಗೊತ್ತಾಯ್ತಾ. ನೀರು ಸೆಟ್ಲ್ ಆಗುತ್ತೆ, ಒಂದು 2 ಇಂಚು 3 ಇಂಚು ಡಿಪ್ರೆಸ್ ಆಗುತ್ತೆ. ಆಮೇಲೆ ನೀವು ಅದ್ರ ಮೇಲೆ ಗಿಡ ಹಾಕಿ ಪಕ್ಕ ಏನು ಎಲ್ಲ ಮಣ್ಣು ಗೊಬ್ಬರ ಏನೇನು ಮಿಶ್ರಣ ಮಾಡಿರ್ತಿಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಿಗಿ ಕೊಡಿ, ಮೆಟ್ರಿ. ಮೆಟ್ಟಿದ ಮೇಲೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ತೇವಾಂಶ ಇರುತ್ತೆ. ಆಮೇಲೆ ಮಳೆ ಬರಲಿಲ್ಲ ಅಂದರೆ ಒಂದು 5-6 ದಿವಸಕ್ಕೆ ಸ್ವಲ್ಪ ನೀರನ್ನು ಕೊಡಿ. ಡ್ರಿಪ್ ಮಾಡೋದು ಆಮೇಲೆ ಮಾಡ್ಕೊಂತೀರೋ ನಿಮಗೆ ಬಿಟ್ಟಿದ್ದು. ಈಗ ಇದು ಬಿಗಿನಿಂಗಲ್ಲಿ ಒಂದು ಅರ್ಧ ಲೀಟ್ರು ಒಂದು ನೀರಷ್ಟು ಲೀಟ್ರ್ ಮಾಡಿರಿ, ಗೊತ್ತಾಯ್ತಲ್ವ, ಅರ್ಥ ಆಯ್ತಲ್ವ. ಸರ್ ಈ ಅಳತೆಯಲ್ಲಿ ಯಾರೂ ಡ್ರಿಪ್ ಇಟ್ಟಿಲ್ಲ, 99 ಜನ ಇಟ್ಟಿಲ್ಲ, ಗೊತ್ತಾಯ್ತಾ. ಆ ಕೆಲಸ ನೀವು ಮಾಡಿ, ಗೊತ್ತಾಯ್ತಲ್ವಾ. ಇಡ್ರಿ ಈಗ. ಹಾಂ ಇಲ್ಲಿ ಗಿಡಿ ಆಯ್ತಾ. ಬೇಡ ನೀವ್ ಹಿಂಗೆ ನಾನು ಹೇಳೋದ್ ಕೇಳ್ರಿ. ಇಲ್ಲಿ ಬಗ್ಸಿದ ತಕ್ಷಣ ಹಿಂಗೆ ಹೋಗುತ್ತೆ ಅಂತ ಏನ್ ಅನ್ಕೋಬೇಡಿ. ಹಿಂಗಿದ್ರು ಕೂಡ ಆಮೇಲೆ ನೀವು ಲೂಪಿಂಗ್ ಮಾಡ್ತೀರಾ, ಬಳ್ಳಿ ಬರುತ್ತೆ ನೆಟ್ಟಿಗೆ. ಅದನ್ನೇ ನಾನು ಹೇಳಿದ್ದು ಇನಿಷಿಯಲ್ ಸ್ಟೇಜಲ್ಲಿ. ಇನಿಷಿಯಲ್ ಸ್ಟೇಜಲ್ಲಿ ಇದಕ್ಕೆ ಎಡಮಟ್ಟೆ ಬಿದ್ದು ಡ್ಯಾಮೇಜ್ ಆಗೋದ್ರ ಜೊತೆಗೆ ಹೊರಗಡೆ ಬಿಸಿಲು ಬಿದ್ದು ಡ್ಯಾಮೇಜ್ ಆಗುತ್ತೆ. ಇನಿಷಿಯಲಲ್ಲಿ ಶೇಡ್ ಮಾಡಲೇಬೇಕು, ಪ್ರೊಟೆಕ್ಷನ್ ಮಾಡಿ. ಏನು ಮಾಡ್ಬೋದು, ಒಂದು 3 ಎಡಮಟ್ಟೆ ಇಟ್ಬಿಟ್ಟು ಒಂದು ಸ್ವಾಗೆಗೆ ಹಾಕಿ ಕಟ್ಟಿ. ಭಾಳ ಇಂಪಾರ್ಟೆಂಟ್ ಅಲ್ವಾ. ಎಷ್ಟು ಬರುತ್ತೆ ಹೇಳಿ, ಒಂದು ಇದರಲ್ಲಿ ಒಂದು ಬಳ್ಳಿಯಲ್ಲಿ ನಾಳೆ ದಿವಸ ನೀವು ಒಂದು 5-6 ವರ್ಷ ಕಳೆದ್ಮೇಲೆ ಎಷ್ಟು kg ಮೆಣಸು ಹಾರ್ವೆಸ್ಟ್ ಮಾಡ್ತೀರಿ ಹೇಳಿ, ಮಿನಿಮಮ್ ಹೇಳಿ. 2-3 ಅಂತ ಇಟ್ಕೊಳ್ರಿ. ನೀವೆಲ್ಲ ಪ್ರೋಗ್ರೆಸಿವ್ ಫಾರ್ಮರ್ಸ್, 3 ಬಂದೇ ಬರುತ್ತೆ ಅಂತ ಇಟ್ಕೊಳ್ಳೋಣ. ಯಾಕೆಂತಂದ್ರೆ ನಮ್ಮನ್ನ ಯಾಕೆ ನಾವು ಡಿಗ್ರೇಡ್ ಮಾಡ್ಕೊಳ್ಳೋಣ, ಚೆನ್ನಾಗೇ ಬೆಳಿತೀವಿ ಅಂತ ಇಟ್ಕೊಳ್ಳೋಣ. ಇಷ್ಟೆಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಬಂದ್ರೆ 3 kg ಬಂತು. 3 kgಗೆ ದುಡ್ಡು ಎಷ್ಟು ಆಯ್ತು? 1,500 ಇಟ್ಕೊಳ್ಳಿ, 1,500. ಈಗ ಇದ್ರಲ್ಲಿ ಎಷ್ಟಿದಾವ ಕಾಯಿ, ಎಷ್ಟಿದಾವೆ ಹೇಳ್ರಿ, ಈಗ ಕಾಣ್ತಾವಲ್ಲ 25 ಕಾಯಿ ಇದಾವೆ. 25 ಕಾಯಿಗೆ ಎಷ್ಟು kg ಬರುತ್ತೆ ಕೊಬ್ಬರಿ? 3 kg ಬರುತ್ತೆ. 3 kg ಬರುತ್ತೆ. ಆಯ್ತು, 3 kgನೇ ಇಟ್ಕೊಳ್ರಿ. 3 kgಗೆ ದುಡ್ಡು ಎಷ್ಟು? 300 ರೂಪಾಯಿ. ಕೀಳೋದು ಸುಲಿಯೋದು ಅಲ್ವಾ. ಇದು ಅದಕ್ಕಿಂತ ತಡ್ರಿ, ಅದಕ್ಕಿಂತ ಜಾಸ್ತಿ ಆದಾಯ ಕೊಡುತ್ತೆ ಅಂದ್ರೆ ಏನೇನ್ ಬೇಕೆಲ್ಲ ಮಾಡಿ. ಏನಂತೆ ಹೌದಲ್ವಾ. ನಾನು ಹೇಳೋದು ಏನ್ ಗೊತ್ತಾ, ಆದಾಯ ಬರುತ್ತೆ ಅನ್ನೋ ಬೆಳೆ ಆದ್ರೆ ಏನ್ ಬೇಕಾದ್ರೂ ಮಾಡ್ರಿ. ಹಿಂಗ್ ಮನಗ್ಸೋದ್ರಿಂದ ಪ್ರಾಬ್ಲಮ್ ಏನು?
ಪ್ರಾಬ್ಲಮ್ ಏನು ಇಲ್ಲ. ಯಾಕೆ ಹೇಳ್ದೆ ಅಂತಂದ್ರೆ ಹಿಂಗೆ ನೆಟ್ಟಿಗೆ ನಿಂತಿದ್ರೆ ಬಿದ್ರೆ ಡ್ಯಾಮೇಜ್ ಆಗುತ್ತೆ. ಹಿಂಗ್ ಮನ್ಸಿರೋದ್ರಿಂದ ಒಂದ್ ಎರಡು ಎಡಮಟ್ಟ ಸೈಡಿಗೆ ಕೊಟ್ಟು ನಡೀತಿ. ಹಿಂಗ್ ನಿಲ್ಸಿ ಕಷ್ಟ ಆಯ್ತಲ್ವಾ, ಹಿಂಗ್ ಮಲಗಿಸ್ತೀರಾ? ಇಲ್ಲ ನೀವ್ ಹೇಳಿರೋದ್ ಕರೆಕ್ಟು. ಮನಗ್ಸೋದ್ರಿಂದ ಏನು ಸಮಸ್ಯೆ ಇಲ್ಲ, ಮನಗ್ಸೋದ್ರಿಂದ ಏನು ಸಮಸ್ಯೆ ಇಲ್ಲ, ಮಲಗಿಸ್ರಿ. ಆದ್ರೆ ಏನ್ ಗೊತ್ತಾ, ನೇರವಾಗಿದ್ದಾಗ ಅನುಕೂಲ ಬೇರೆ ಬೇರೆ. ಈಗ ಹಾಕ್ರಿ ಗೊಬ್ಬರ ಹಾಕಿ ಮುಚ್ಚಿ. ಹಾಕ್ರಿ ಅದಿನೇನು ಮಣ್ಣು ಮಿಶ್ರಿತ ಗೊಬ್ಬರನೇ ಹಾಕ್ರಿ. ಈ ತರ ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಡ್ರಿ, ಸಮಾಧಾನಕ್ಕಷ್ಟೇ. ಇವರೆಲ್ಲ ತಗೊಂಡೋಗಿ ರೇಷ್ಮೆಗೆ ಹಾಕಿವ್ರೆ, ಹಂಗಾಗಿ ಸಿಗ್ತಾ ಇಲ್ಲ ನಿಮ್ಗೆ ಅಷ್ಟೇ. ಮಾಡ್ಲೇಬೇಕು. ಇದೆಲ್ಲ ಯಾವ ಗಿಡ ಹಾಕಿದ್ರು ಬಿಗಿ ಮಾಡ್ಲೇಬೇಕು. ಕೆಲವ್ರು ಮಾಡಬೇಡಿ ಅಂತಾರಲ್ಲ, ಬೇಡ, ಮಾಡಬೇಕು. ಯಾಕೆ ಮಾಡಬೇಕು ಅಂತ ಅಂದ್ರೆ, ಯಾಕೆ ಮಾಡಬೇಕು ಗೊತ್ತಾ? ಜನರಲ್ ಆಗಿ ಯೋಚನೆ ಮಾಡು. ಅಲ್ಲ, ಯಾಕೆ ಮಾಡಬೇಕು ಅಂತಂದ್ರೆ, ಒಂದು ಲೂಸ್ ಆಗಬಾರ್ದು. ಯಾವುದೇ ಒಂದು ಸಂದರ್ಭದಲ್ಲಿ ಗಿಡದ ಬೇರು ಒಂಚೂರು ಹಿಂಗೆ ಲೂಸ್ ಆದರೆ ಒಣಗೋಗುತ್ತೆ, ಗೊತ್ತಲ್ವಾ? ಸ್ಟಾರ್ಟಿಂಗ್ ಸ್ಟೇಜ್. ಅದಕ್ಕೋಸ್ಕರ ಬೇರು ಬಿಗಿ ಮಾಡಲೇಬೇಕು. ಮಾಡಬಾರ್ದು ಅನ್ನೋದಕ್ಕೆ ರೀಸನ್ ಹೇಳಿದ್ರೆ ಅವರು ಗಾಳಿ ಆಡಲ್ಲ ಮಾಡಿದ್ರೆ ಅಂತ ಬಿಗಿಯಾಗಿ ಹಾಕ್ಬೇಕು. ಬಿಗಿಯಾಗಿ ನೀರು ಹಾಕಿ ಮೆಟ್ಟಿ ನಿಲ್ಲಿಸ್ಬೇಕು ಸರ್. ಇದಕ್ಕೆ ಹಾಕಿ ಬುಡಕ್ ನೀರು ಹಾಕಿ. ಬೇಡ ಅಲ್ಲೇ ಹಾಕಿ, ಏನ್ ತೊಂದರೆ ಇಲ್ಲ. ಹಾ, ಸಾಕ್ಬಿಡಿ, ಸಾಕು. ಈಗ ಆಯ್ತು, ಇದೇನು ಮಾಡಬೇಡ್ರಿ, ಇದು ಹಿಂಗಿರ್ಲಿ, ಆಯ್ತಾ? ಕಾಲಕ್ಕೆ ನೀರು ಕೊಡಿ, ಆಯ್ತಾ? ಸ್ವಲ್ಪ ಇದು ಬೆಳ್ಕೊಂಡಾಗ ಒಂದು ಕಡ್ಡಿ ತಗೊಂಡು, ಆಯ್ತಾ, ಹಿಂಗ್ ತೂತ ಮಾಡಿ, ಆಯ್ತಾ, ಇದ್ರೊಳಗೆ ನೀವು ಹೇಳಿದ್ರಲ್ಲ SSP, ರಾಕ್ ಫಾಸ್ಫೇಟು, ಈವನ್ ಪೊಟ್ಯಾಶ್ನು ಒಂದು ಸ್ವಲ್ಪ ಹಾಕಿ ಅಷ್ಟೇ. ಒಂದು 2-3 ದಿನ, ಒಂದು 15 ದಿವಸ 20 ದಿವಸ ಕಳೆದ್ಮೇಲೆ ಗೊತ್ತಾಯ್ತಲ್ವಾ? ಪೊಟ್ಯಾಶ್ ಯಾಕೆ ಹಾಕ್ಬೇಕು ಅಂತಂದ್ರೆ, ಗಿಡನ ರೋಗ ಕೀಟ ಬಂದಾಗ ಅದನ್ನ ನಿರ್ವಹಣೆ ಮಾಡೋದಕ್ಕಿಂತ ರೋಗ ನಿರೋಧಕ ಶಕ್ತಿ ಇರೋಂಥ ಗಿಡ ಬೆಳೆಸೋದು ಭಾಳ ಇಂಪಾರ್ಟೆಂಟು. ಪೊಟ್ಯಾಶ್ ಹಾಕೋದ್ರಿಂದ ಸ್ವಲ್ಪ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಬರುತ್ತೆ.